ನಮಸ್ತೆ ವೀಕ್ಷಕರೇ, ವೇದಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಹಲಸಿನ ಹಣ್ಣಿನ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಹಲಸಿನ ಹಣ್ಣಿನ ಸೀಸನ್ನು. ಹಲಸಿನ ಹಣ್ಣು ಬಳಸಿ ನಾವು ಬಹಳಷ್ಟು ರೆಸಿಪಿಗಳನ್ನ ಮಾಡ್ಬೋದು. ಅದರಲ್ಲಿ ನಾನು ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊನ್ನೆ ನಾನು ದೋಸೆ ಮಾಡಿದ್ದೆ, ಇವಾಗ ಪಾಯಸ ಮಾಡ್ತಾ ಇದ್ದೀನಿ. ಈ ಪಾಯಸ ತುಂಬ ಚೆನ್ನಾಗಿರುತ್ತೆ. ಒಂದು ಹಲಸಿನ ಹಣ್ಣು ತಂದು ಕೊಯ್ದುಬಿಟ್ರೆ ಅದನ್ನೇ ಬರೀ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೆ ಆ ಹಣ್ಣಿಂದನೇ ವೆರೈಟೀಸಾಗಿ ಏನಾದ್ರೂ ಮಾಡ್ಕೋಬೋದು. ಅದರಿಂದ ಹಲ್ವಾನೂ ಸಹ ಮಾಡ್ಕೋಬೋದು, ಇಡ್ಲಿನೂ ಸಹ ಮಾಡ್ಕೋಬೋದು. ನಾನು ಪಾಯಸ ಮಾಡೋದಕ್ಕೆ ಇಲ್ಲಿ 2 ಗಂಟೆ ನೆನೆಸಿ ತೊಗೊಂಡಿದ್ದೀನಿ. ಅಕ್ಕಿನ 2 ಗಂಟೆ ಕಾಲ ನೆನೆಸಿ ತೊಗೊಂಡಿದ್ದೀನಿ. ಹಾಗೆ 4 ಅಚ್ಚು ಬೆಲ್ಲನೂ ತೊಗೊಂಡಿದ್ದೀನಿ. 1 ಬೌಲು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. 3 ಏಲಕ್ಕಿ ತೊಗೊಂಡಿದ್ದೀನಿ. ಈ 3ನ ನಾನು ಪೇಸ್ಟ್ ಮಾಡ್ಕೊತೀನಿ. ಹಾಗೆ ಬೆಲ್ಲನ ಕರಗಿಸಿ ತೊಗೊತೀನಿ. ನೋಡಿ, ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿ ಇರಬೇಕು, ಆಗಲೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ನೀರು ಚೆನ್ನಾಗಿ ಬಿಸಿಯಾಗಿದೆ, ಅದಕ್ಕೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ನಾವು ಬೇಯಿಸ್ಕೋಬೇಕು. ಈ ಅಕ್ಕಿ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲೇ ತನಕ ಬೇಯಿಸ್ಕೊಂಡ್ರೆ ಹಲಸಿನ ಹಣ್ಣಿನ ಪಾಯಸ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಇವಾಗ ಚೆನ್ನಾಗಿ ಇದು ಬೆಂದಿದೆ. ಈ ಥರ ಮೆತ್ತಗಾಗಿರಬೇಕು. ಇವಾಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಸ್ವೀಟು ನೋಡಿ ಹಾಕ್ಕೋಬೋದು. ಇವಾಗ ಬೆಲ್ಲದ ಪಾಕನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ರಿಂದ 5 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಈಗ ಇದು ಆಯಿತು ಪಾಯಸ. ಈಗ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. 2 ರಿಂದ 3 ಟೀ ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ. ಹಾಗೆ ಒಂದು 3 ಗೋಡಂಬಿ ತೊಗೊಂಡಿದ್ದೀನಿ. 3 ರಿಂದ 4 ಒಂದೆರಡು ಬಾದಾಮಿ ತೊಗೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ತುಪ್ಪದಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಪಾಯಸದಲ್ಲಿ ಹಾಕ್ಕೊತೀನಿ. ಇದನ್ನು ಗ್ಯಾಸ್ ಆಫ್ ಮಾಡಿ ಇವಾಗ ಪಾಯಸದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಲಸೆ ಹಣ್ಣಿನ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಸ್ವಲ್ಪ ತಣ್ಣಗಾದರೆ ಇದು ಸ್ವಲ್ಪ ಇನ್ನೂ ಗಟ್ಟಿಯಾಗುತ್ತೆ. ನೀವು ನೋಡಿಕೊಂಡು ನೀರು ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ. ನೋಡಿ, ಫೈನಲಿ ಹಲಸೆ ಹಣ್ಣಿನ ಪಾಯಸ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.